ಹೇ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಓವೆನ್ ಇಲ್ದಿರಾ ವಿತೌಟ್ ಎಗ್ ಮತ್ತೆ ಸೋಡಾ ಕೂಡ ಯೂಸ್ ಮಾಡಿಲ್ಲ ಹೇಗೆ ಹನಿ ಕೇಕ್ ಮಾಡಬಹುದು ಮನೆಯಲ್ಲಿ ಅನ್ನೋದನ್ನ ತೋರಿಸ್ತಿದೀವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ನಾನು ಡೆಸಿನೇಟೆಡ್ ಕೊಕೊನಟ್ ಜಾಸ್ತಿ ಹಾಕಿದೀನಿ, ಬಟ್ ತಿನ್ನಕ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. 1 ಬೌಲ್ ಅಲ್ಲಿ ಶುಗರ್ ತಗೊಂಡಿದೀವಿ ಮತ್ತೆ ಶುಗರ್ ಪೌಡರ್. ಸೊ ಎರಡೂ ಬೇಕಾಗುತ್ತೆ, ಶುಗರ್ ಮತ್ತೆ ಶುಗರ್ ಪೌಡರ್. 1 ಬೌಲ್ ಮೈದಾ ಹಿಟ್ಟು, ಏಲಕ್ಕಿ ಪೌಡರ್, ಕಾರ್ನ್ ಪೌಡರ್, ಈನೋ. ಕಾರ್ನ್ ಪೌಡರ್ ಈನೋ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ನಾನು ಸೋಡಾ ಯೂಸ್ ಮಾಡ್ತಿಲ್ಲ. ಸೋಡಾ ಬದಲು ನೀವು ಕಾರ್ನ್ ಪೌಡರ್ ಮತ್ತೆ ಈನೋ ಯೂಸ್ ಮಾಡಬಹುದು. ಸೇಮ್ ಅದೇ ತರ ಸ್ಪಾಂಜಿಯಾಗಿ ಮತ್ತೆ ಸಾಫ್ಟ್ ಆಗಿ ಬರುತ್ತೆ. ಸೊ ಮತ್ತೆ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ಮಾತ್ರ ಯೂಸ್ ಮಾಡಬಹುದು. ಇದು ಕಾಯಿಸಿರೋ ಹಾಲು, ಆಯಿಲ್ ಮತ್ತೆ ಹನಿ, ಬೇಕಿಂಗ್ ಪೌಡರ್ ಮತ್ತೆ ಇದು ಮೊಸರು, ಕಿಸಾನ್ ಜಾಮ್ ಮೇಲ್ಗಡೆ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಸೊ ಇದು ಹೋಮ್ ಮೇಡ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್. ಸೊ ಇದು ಮೇಲ್ಗಡೆ ಕೇಕ್ ಮೇಲೆ ಹಾಕಕ್ ಯೂಸ್ ಮಾಡ್ತೀವಿ. ಸೊ ಮೊದಲಿಗೆ ಒಂದು ಬೌಲ್ ನಲ್ಲಿ ಆಯಿಲ್ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಕೇಕ್ದು. ಅದ್ರ ಜೊತೆ 1 ಕಪ್ ಮೊಸರು, ಮತ್ತೆ ಶುಗರ್ ಪೌಡರ್. ನಾವು ಸಪರೇಟ್ ಶುಗರ್ ತಗೊಂಡಿರೋದು ಅದು ಶುಗರ್ ಸಿರಪ್ ಮಾಡೋದಕ್ಕೋಸ್ಕರ. ನೀವು ಕೇಕ್ ಮಾಡಬೇಕಾದ್ರೆ ಅದನ್ನ ಪೌಡರ್ ಮಾಡಿ ಹಾಕೊಳ್ಬೇಕಾಗತ್ತೆ. ಹಾಗೆ ರಾ ಶುಗರ್ನ ಹಾಕಕ್ ಹೋಗ್ಬಿಡಿ. ಸೊ ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಿಮ್ಗೆ ಬೀಟ್ ಮಾಡ್ತಾನೆ ಗೊತ್ತಾಗತ್ತೆ ಅದು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂತ. ಕೇಕ್ದು ತುಂಬಾ ತೆಳುನೂ ಇರಬಾರ್ದು, ತುಂಬಾ ತಿಕ್ಕಾಗೂ ಇರಬಾರ್ದು. ಚೆನ್ನಾಗಿ ಬೀಟ್ ಮಾಡಿ ಅದನ್ನ. ಅದು ಗಂಟು ಇರಬಾರ್ದು ನಿಮ್ಗೆ ಪೌಡರ್ದು, ಮೈದಾ ಹಿಟ್ಟದು. ಸೊ ಇವಾಗ ಬೀಟ್ ಆಗಿದೆ. ಅದು ಬೀಟ್ ಆಗಿರೋದಕ್ಕೆ ನಾವು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದೀವಿ. ಸೊ ನೀವು ಬೀಟ್ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೋಬೇಕು, ಯಾವಾಗ್ಲೂ ಒಂದೇ ಆಂಗಲ್ ಅಲ್ಲಿ ಬೀಟ್ ಮಾಡಬೇಕು. ಇವಾಗ ಮೈದಾ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದನ್ನ ಗಂಟಿಗೆ ಇರಬಾರ್ದು ಏನೂ. ಅದಕ್ಕೆ ಕಾರ್ನ್ 1 ಸ್ಪೂನ್ ಯೂಸ್ ಮಾಡ್ತಾ ಇದೀವಿ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಸೋಡಾ ಬದಲು ನೀವು ಸೋಡಾ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಅದ್ರ ಬದಲು ಕಾರ್ನ್ ಮತ್ತೆ ಈನೋ ಸೇರಿಸ್ಕೋಬಹುದು. ಸೊ ಮತ್ತೆ ಏಲಕ್ಕಿ ಪೌಡರ್ ಹಾಕ್ತಾ ಇದೀನಿ. ಅದ್ರ ಜೊತೆ ಗೋಡಂಬಿ ದ್ರಾಕ್ಷಿ. ಇದು ಆಪ್ಷನಲ್, ಬೇಕಂದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದು ಒಂದು ಥಿಕ್ನೆಸ್ ಬಂದ್ಮೇಲೆ ಕಾಯಿಸಿರೋ ಹಾಲನ್ನ ಯೂಸ್ ಮಾಡಿಕೊಂಡು ಅದನ್ನ ನಿಮ್ಗೆ ಗೊತ್ತಾಗತ್ತೆ ಬೀಟ್ ಮಾಡ್ಬೇಕಾದ್ರೆ ನಿಮ್ಗೆ ಪೇಸ್ಟ್ ಯಾವ ತರ ಬೇಕು ಅಂತ. ತುಂಬಾ ತೆಳುನೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಹಾಲು ಹಾಕೊಂತ ಅದನ್ನ ಬೀಟ್ ಮಾಡ್ಕೊಳ್ಳಿ. ಈಗ ಇವಾಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಾ ಇದ್ವಿ. ಯಾವುದೇ ಗಂಟು ಇಲ್ದಿರೋ ತರ ನೀಟಾಗಿ ಬೀಟ್ ಮಾಡ್ಕೊಳ್ಳಿ. ಸೊ ಇದು ಬೀಟ್ ಮಾಡಾಗಿದೆ. ಇದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕಂದ್ರೆ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಸೊ ನೀವು ಬೀಟ್ ಮಾಡಿದಷ್ಟು ಕೇಕ್ ಚೆನ್ನಾಗಿ ಬರುತ್ತೆ. ಸೊ ಈಗ ಇದಕ್ಕೆ ನಾನು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಕೇಕ್ ಮಿಕ್ಸ್ಚರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಟು, ನೀವು ಯೂಸ್ ಮಾಡುವಂತ ಒಂದು ಕುಕ್ಕರ್ನ ಇಟ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ. ಅದಕ್ಕೆ ರಬ್ಬರ್ ಯೂಸ್ ಮಾಡಬೇಡಿ ಮತ್ತೆ ವಿಜಿಲ್ನ ಯೂಸ್ ಮಾಡಬೇಡಿ. ಸೊ ಹಾಗೆ ಅದನ್ನ ಪ್ರೀ ಹೀಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕೇಕ್ ಮೌಲ್ಡ್ ತಗೊಂಡಿದೀವಿ ನಾವು. ಅದಕ್ಕೆ ತುಪ್ಪನ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಕೇಕ್ ಅದು ಮೌಲ್ಡ್ಗೆ ಕಚ್ಕೋಬಾರ್ದು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ.
ಇವಾಗ ಇದಕ್ಕೆ ಬಟರ್ ಪೇಪರ್ ಹಾಕ್ತಾ ಇದೀವಿ. ಕೇಕು ಮೌಲ್ಡ್ಗೆ ಕಚ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ, ನಿಮ್ಗೆ ಅದನ್ನ ರಿಮೂವ್ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ ಕೇಕು. ಸೊ ಈಗ ಇದಕ್ಕೆ ತುಪ್ಪ ಹಚ್ಚಿರೋ ಮೌಲ್ಡ್ಗೆ ನಾನು ಕೇಕ್ ಮಿಕ್ಸ್ಚರ್ನ ಹಾಕೋತಿದ್ದೀನಿ. ನಿಮ್ಗೆ ಕನ್ಸಿಸ್ಟೆನ್ಸಿ ಇವಾಗ ಹಾಕ್ಬೇಕಾದ್ರೆ ಗೊತ್ತಾಗ್ತದೆ. ತುಂಬಾ ತೆಳು ಇರಬಾರ್ದು, ತುಂಬಾ ಗಟ್ಟಿ ಇರಬಾರ್ದು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಕುಕ್ಕರ್ ಆಲ್ರೆಡಿ ಪ್ರೀ ಹೀಟ್ ಆಗಿದೆ. ಈ ಕೇಕ್ ಮಿಕ್ಸ್ಚರ್ನ ನಾನು ಕುಕ್ಕರ್ ಒಳಗಡೆ ಇಡ್ತಾ ಇದ್ದೀವಿ. ಸೊ ಈಗ ಅದಕ್ಕೆ ಮುಚ್ಚಳ ಮುಚ್ಚಿ ಅದಕ್ಕೆ ರಬ್ಬರ್ ಹಾಕಬೇಡಿ ಮತ್ತೆ ವಿಜಿಲ್ ಕೂಡ ಹಾಕಬೇಡಿ. ಇದು ಒಂದು 30 ಮಿನಿಟ್ಸ್ ಬಿಡ್ಬೇಕಾಗತ್ತೆ. ನಿಮ್ಗೆ ಸ್ಮೆಲ್ ಅಲ್ಲೇ ಗೊತ್ತಾಗತ್ತೆ ಬೇಕಾಗ್ತಿರೋದು. ಈಗ ಒಂದ್ ಕಡೆ ನಾನು ಕೇಕ್ ನ ಬೇಕ್ ಮಾಡಕ್ ಆಲ್ರೆಡಿ ಇಟ್ಟಿದ್ದೀನಿ. ಲೋ ಫ್ಲೇಮ್ ನಲ್ಲಿ 30 to 40 ಮಿನಿಟ್ಸ್ ಅದನ್ನ ಹಾಗೆ ಇಡಬೇಕಾಗತ್ತೆ ನಿಮ್ಗೆ. ಸೊ ಅದು ಚೆನ್ನಾಗಿ ಬೇಕಾಗ್ಲಿ. ಇನ್ನೊಂದು ಕಡೆ ನಾನು ಶುಗರ್ ಸಿರಪ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ನಲ್ಲಿ ನಾನು ವಾಟರ್ ಹಾಕಿ ಅದಕ್ಕೆ ಶುಗರ್ ಹಾಕಿದ್ದೀನಿ ಆಲ್ರೆಡಿ. ಇದನ್ನ ನೀವು ಪಾಕ ಬರೋವರೆಗೂ ಏನು ಬಿಡೋದ್ ಬೇಡ. ಜಸ್ಟ್ ಸಿರಪ್ ತಕ್ಕಂಗೆ 1 2 to 3 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಸೊ ಈಗ ಶುಗರ್ ಹಾಕಿದ್ದೀನಿ. ಅದಕ್ಕೆ ನಾನು ಹನಿ ಹಾಕ್ತಾ ಇದ್ದೀನಿ. 3 to 4 ಸ್ಪೂನ್ ಹನಿ ಹಾಕಿ ಅದಕ್ಕೆ. ಹನಿ ಕೇಕ್ ಅಂದ್ರೆ ನಿಮ್ಗೆ ಹನಿ ಇಂಪಾರ್ಟೆಂಟ್, ಹನಿ ಹಾಕ್ಲೇಬೇಕು. ಸೊ ಇದು ಎಕ್ಸೆಪ್ಷನಲ್ ಅಲ್ಲ, ಹಾಕ್ಲೇಬೇಕು. 3 to 4 ಸ್ಪೂನ್ ಹಾಕಿ. ಈಗ ಅದು ಚೆನ್ನಾಗಿ ಬಾಯ್ಲ್ ಆಗ್ಲಿ. 1-2 ಮಿನಿಟ್ಸ್ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ. ಸೊ ಈಗ ಶುಗರ್ ಸಿರಪ್ ಆಗಿದೆ, ನಿಮ್ಗೆ ಗೊತ್ತಾಗ್ತದೆ ಬಾಯ್ಲ್ ಆಗಿದೆ. ಸೊ ನಾನು ಆಫ್ ಮಾಡ್ತೀನಿ ಗ್ಯಾಸ್ನ. ಸೊ ಇವಾಗ ಅದನ್ನು ನಾನು ಮುಚ್ಚಳ ರಿಮೂವ್ ಮಾಡಿದೀನಿ. ಅದರಲ್ಲಿ ಫೋರ್ಕಲ್ ಟೆಸ್ಟ್ ಮಾಡ್ತಾ ಇದ್ದೀನಿ ಬೆಂದಿದ್ಯಾ ಇಲ್ವಾ ಅಂತ. ಗೊತ್ತಾಗತ್ತೆ ನಿಮ್ಗೆ. ಅದು ಇನ್ನ ಬೇಕಾಗಬೇಕು ಅಂತಂದ್ರೆ ಅದು ಇನ್ನ ಅಂಟ್ಕೊಂತಾ ಇರತ್ತೆ. ನಿಮ್ಗೆ ಚೆನ್ನಾಗಿ ಬೇಕಾಗಿದೆ ಅಂದ್ರೆ ಏನು ಅದನ್ನ ಅಂಟ್ಕೊಳ್ಳಲ್ಲ ಫೋರ್ಕ್ಗೆ, ಗೊತ್ತಾಗತ್ತೆ ನಿಮ್ಗೆ ಬೆಂದಿರೋದು. ಸೊ ನೋಡ್ಬೋದು ನೀವು ಎಷ್ಟು ಉಬ್ಕೊಂಡಿದೆ ಕೇಕ್ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ನೋಡ್ತಿರ್ಬೋದು ಕೇಕ್ ಆಲ್ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಮೇಲ್ಗಡೆ. 1-2 ಮಿನಿಟ್ಸ್ ಅದು ಕೂಲ್ ಆಗಲಿ. ಅದು ಕೂಲ್ ಆಗ್ತಿರೋಷ್ಟರಲ್ಲಿ ನಾವು ಮೇಲ್ಗಡೆ ಟಾಪ್ ಕೋಟಿಂಗ್ಗೆ ಜಾಮ್ದು ಸಿರಪ್ ಮಾಡ್ಕೊಳ್ಳೋಣ. ಸೊ ನಾನು ಅವಾಗಲೇ ಶುಗರ್ ಸಿರಪ್ಗೆ ಅಂತ ಮಾಡ್ಕೊಂಡಿರೋದ್ರಲ್ಲಿ 1-2 ಸ್ಪೂನ್ ಹಾಗೆ ಸಿರಪ್ ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಒಂದು 3 to 4 ಸ್ಪೂನ್ ಜಾಮ್ ಹಾಕೋತೀನಿ. ಅಂದ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಸ್ಪ್ರೆಡ್ಡಿಂಗ್ಗೆ ಅಷ್ಟು ಹಾಕೊಂಡ್ರೆ ಸಾಕು. ಅವಾಗಲೇ ಮಾಡ್ಕೊಂಡಿದ್ದು ಸಿರಪ್ಗೆನೆ ಹಾಕೋತಿರೋದು ನಾನು. ಮತ್ತೆ ನೀವು ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ ಆದಷ್ಟು ಮೀಡಿಯಂ ಫ್ಲೇಮ್ ಇಲ್ಲಾಂದ್ರೆ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಡಿ. ಹೈ ಫ್ಲೇಮ್ ಅಲ್ಲಿ ಮಾಡಕ್ ಹೋಗ್ಬೇಡಿ, ಬರ್ನ್ ಆಗ್ಬಿಡತ್ತೆ ಎಲ್ಲ. ಸೊ ಅದನ್ನ ಚೆನ್ನಾಗಿ ಕರಗಬೇಕು ಜಾಮ್ ಎಲ್ಲ ಸಿರಪ್ ಅಲ್ಲಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಜಾಮ್ ಸಿರಪ್ ಆಗ್ತಿದೆ. ಇದು ಕೇಕ್ ಮೇಲ್ಗಡೆ ಹಾಕೋದಿಕ್ಕೆ ನೀವು ನೋಡಿರ್ಬೋದು ಹನಿ ಕೇಕ್ ಮೇಲೆಲ್ಲ ರೆಡ್ ಕಲರ್ ಜಾಮ್ ಸಿರಪ್ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಪ್ರಿಪೇರ್ ಮಾಡ್ಕೊಳ್ತಿರೋದು. ಅದು ಒಂದ್ ಸ್ವಲ್ಪ ಲೈಟ್ ತಿಕ್ಕಾಗಿದ್ರೆ ಸಾಕು, ತುಂಬಾ ತಿಕ್ಕಾಗಿರ್ಬಾರ್ದು, ತುಂಬಾ ತೆಳುನೂ ಇರಬಾರ್ದು ಅದನ್ನು. ಅಂಡ್ ಇದನ್ನ ಸ್ವಲ್ಪ ಬಿಸಿಯಾಗಿರ್ಬೇಕಾದ್ರೇನೆ ಕೇಕ್ ಮೇಲೆ ಹಾಕ್ಬೇಕು. ಅದು ಆರದ ಮೇಲೆ ಹಾಕಿದ್ರೆ ನಿಮ್ಗೆ ಗಟ್ಟಿ ಆಗ್ಬಿಡತ್ತೆ. ಸೊ ಇವಾಗ ಇದಕ್ಕೆ ಶುಗರ್ ಸಿರಪ್ ಹಾಕ್ಬೇಕು. ಸೊ ಒಂದು ಕಡ್ಡಿ ತಗೊಂಡು ನೀಟಾಗಿ ಚುಚ್ಕೊಳ್ಳಿ ಅದನ್ನ. ಬಿಕಾಸ್ ಶುಗರ್ ಸಿರಪ್ ಹಾಕಿದಾಗ ಒಳಗಡೆ ಎಲ್ಲ ಹೋಗ್ಬೇಕು ನಿಮ್ಗೆ ನೀಟಾಗಿ ಕೆಳಗಡೆವರೆಗೂ. ಸೊ ಚೆನ್ನಾಗಿ ಸಿರಪ್ ಹಿಡ್ಕೊಂಡ್ರೆ ಅದು ಸ್ಪಾಂಜಿಯಾಗಿ ಮೆದು ಆಗತ್ತೆ ಇನ್ನ ಚೆನ್ನಾಗಿ. 2 ಕಡೆನೂ ಚುಚ್ಕೊಳ್ಳಿ ಕಡ್ಡಿಯಲ್ಲಿ. ಚುಚ್ಕೊಂಡು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ನಾವು ಸಿರಪ್ನ. ಈಗ ಕೇಕ್ ಮೇಲೆ ಜಾಮ್ ಸಿರಪ್ನ ಹಾಕ್ತಾ ಇದೀವಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನ. ಈಗ ಮನೇಲೆ ಮಾಡ್ಕೊಂಡಿರುವಂತಹ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ನಾನು ಕೇಕ್ ಮೇಲೆ ಹಾಕ್ತಾ ಇದ್ದೀನಿ.
ಅದೇ ತಿನ್ಬೇಕಾದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಇದು ಹಾಕಿದ್ರೆ. ಇದು ಇಲ್ದಿರೋ ಕೂಡ ತಿನ್ಬೋದು, ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ, ಅಂಡ್ ತಿನ್ನಕ್ಕೂ ಚೆನ್ನಾಗಿರತ್ತೆ. ನೋಡ್ತಿರ್ಬೋದು ನೀವು, ತುಂಬಾ ಜ್ಯೂಸಿ ಆಗಿದೆ, ಫುಲ್ಲು ಫ್ಲಫಿ ಆಗಿ ಬಂದಿದೆ. ಸೊ ಈ ಕೇಕ್ ನಿಮ್ಗೆ ಇಷ್ಟ ಆದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ಏನ್ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.